ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಬೀದಿಗಿಳಿದಿರೋ ಜೆಡಿಎಸ್ ಕೂಡ ಜಾತಿ ಗಣತಿ ವಿಚಾರಕ್ಕೆ ಕಿಡಿಕಾರ್ತಾ ಇದೆ. ನಮ್ಮ ಮನೆಗೆ ಯಾರೂ ಬಂದೇ ಇಲ್ಲ, ಜಾತಿ ಗಣತಿಯ ಅಂಕಿ ಅಂಶಗಳೇ ಸರಿಯಿಲ್ಲ ಅಂತ ದಳಪತಿಗಳು ಪ್ರತಿಭಟನೆಗೆ ಇಳಿಯಲು ಸಜ್ಜಾಗಿದ್ದಾರೆ. ಅಲ್ಲದೆ ಮೈತ್ರಿ ನಾಯಕರು ಒಂದಾಗಿ ಹೋರಾಟ ಮಾಡಲು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಜಾತಿ ಗಣತಿ ವಿರುದ್ಧ ದಳಪತಿಗಳ ಸಮರ, ಮೈತ್ರಿ ನಾಯಕರಿಂದ ಹೋರಾಟಕ್ಕೆ ತಂತ್ರ. ಕಾಂಗ್ರೆಸ್ ಬಿಜೆಪಿ ಆಗ್ತಾ ಇದ್ದಂತೆ ಜೆಡಿಎಸ್ ನಾಯಕರು ಜಾತಿ ಗಣತಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದೇ ವಿಚಾರವನ್ನ ಅಸ್ತ್ರವಾಗಿ ಬಳಸಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾರೆ. ಎಚ್ ಕಾಂತರಾಜು ಸಿದ್ಧಪಡಿಸಿರೋ ವರದಿಯಲ್ಲಿ ಪರಿಶಿಷ್ಟ ಜಾತಿಯ ಸಂಖ್ಯೆ ಹೆಚ್ಚಾಗಿದೆ, ಒಕ್ಕಲಿಗ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಕುಸಿತ ಕಂಡಿದೆ. ಇದರಿಂದಾಗಿಯೇ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿರೋ ನಾಯಕರು ವರದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಪಟ್ಟ ಉಳಿಸಿಕೊಳ್ಳೋಕೆ ಈ ವರದಿ ಬಿಡುಗಡೆ ಮಾಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದು ಯಾವುದು ಕೂಡ ಹೊರಗಡೆ ಬಂದಿಲ್ಲ, ಅಧಿಕೃತ ಮಾಹಿತಿ ಅಲ್ಲ, ಇದು ಅನಧಿಕೃತ ಮಾಹಿತಿ. ರಾಜ್ಯದಲ್ಲಿ ನಡೆದಿರೋ ಈ ಸಮೀಕ್ಷೆ ಸರಿಯಾಗಿಲ್ಲ ಅನ್ನೋದು ಜೆಡಿಎಸ್ ಬಿಜೆಪಿ ವಾದ. ಸಿಎಂ ಸಿದ್ದರಾಮಯ್ಯ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿರೋ ಈ ವರದಿ ಮಂಡಿಸಿದ್ರೆ ರಾಜ್ಯದಲ್ಲಿ ಹಲವು ಸಮುದಾಯಗಳಿಗೆ ಅನ್ಯಾಯ ಆಗತ್ತೆ. ಜಾತಿ ಗಣತಿ ಸಮೀಕ್ಷೆ ಮಾಡೋರು ನಮ್ಮ ಮನೆಗೆ ಬಂದೇ ಇಲ್ಲ, 169 ಕೋಟಿ ಖರ್ಚು ಮಾಡಿರೋ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಆರೋಪಿಸಿದ್ರು. ಅಲ್ಲದೆ ಸಮೀಕ್ಷೆಗಾಗಿ ರಾಜ್ಯ ಸರ್ಕಾರ ಖರ್ಚು ಮಾಡಿರೋ ಹಣದ ಲೆಕ್ಕಾಚಾರದ ಬಗ್ಗೆಯೂ ಕೂಡ ತನಿಖೆಗೆ ಆಗ್ರಹಿಸಿದ್ರು. ಅನಿಸಿಕೆ ಬಹುಶಃ ಸರ್ಕಾರದ ಕಡೆಯಿಂದನೇ ಇವೆಲ್ಲ ಅನಧಿಕೃತವಾದಂತ ಮಾಹಿತಿಗಳನ್ನ ಹೊರಗಾಕಿ ತಮ್ಮಗಳ ಮೂಲಕ ಸಾರ್ವಜನಿಕ ವಲಯದಲ್ಲಿ ಇದು ಯಾವ ರೀತಿ ಚರ್ಚೆ ಬರ್ಬೋದು ಅಂತಕ್ಕಂಥದ್ದು ಕೂಡ ಬಹುಶಃ ಈ ಟೆಸ್ಟ್ ರನ್ ಮಾಡ್ತಾ ಇರ್ಬೋದು ಸರ್ಕಾರ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಕೆಲವೊಂದಷ್ಟು ಸಂಶಯಗಳು ಉಟ್ಕೊಳ್ತಾ ಇದೆ. ರಾಜ್ಯ ಸರ್ಕಾರ ಇದೇ ಏಪ್ರಿಲ್ 17ನೇ ಗುರುವಾರ ವರದಿ ವಿಚಾರಕ್ಕೆ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದೆ. ರಾಜ್ಯಾದ್ಯಂತ ಈ ವರದಿಗೆ ವಿರೋಧ ವ್ಯಕ್ತವಾಗ್ತಿದೆ. ಇತ್ತ ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಇದೇ ವರದಿ ಜಾರಿಯಾದ್ರೆ ಸರ್ಕಾರದ ವಿರುದ್ಧ ಹೋರಾಟಗಳು ಭುಗಿಲೇಳೋದು ಶತಸಿದ್ಧ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.